ಅದು 1 ವರ್ಷ ಪೊಲೀಸರ ನಿದ್ದೆ ಕೆಡಿಸಿದ್ದ ಕೇಸ್. ಆಗ್ತಾನೆ ಹುಟ್ಟಿದ್ದ ಮಗುವೊಂದು ಕಿಡ್ನಾಪ್ ಆಗಿತ್ತು. ಸಿಸಿ ಕ್ಯಾಮೆರಾ ಬಿಟ್ಟು ಏನೂ ಕ್ಲೂ ಇಲ್ಲದ ಕೇಸ್ ಬೆನ್ನತ್ತಿದ್ದ ಪೊಲೀಸರು ಮಾಡಿದ ಸರ್ಕಸ್ ಒಂದೆರಡಲ್ಲ. ಆದ್ರೂ ಬೆನ್ನು ಬಿಡದ ಖಾಕಿ 1 ವರ್ಷದ ಬಳಿಕ ಕಳ್ಳತನವಾಗಿದ್ದ ಮಗುವನ್ನ ಪತ್ತೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹುಟ್ಟಿದ 2 ಗಂಟೆಯಲ್ಲಿ ಕಳ್ಳತನವಾಗಿತ್ತು ಮಗು. 1 ವರ್ಷದಿಂದ ಮಗು ಕದ್ದವರಿಗಾಗಿ ಹುಡುಕಾಟ. ಎಸ್, ಇದು 1 ವರ್ಷದ ಹಿಂದಿನ ಕೇಸ್. ಕಳೆದ ವರ್ಷ ಮೇ 29ರಂದು ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆಯಿಂದ ಆಗತಾನೆ ಹುಟ್ಟಿದ್ದ ಗಂಡು ಮಗು ನಾಪತ್ತೆಯಾಗಿತ್ತು. ಒಂದು ಕಡೆ ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕ ಸಣ್ಣ ಸುಳಿವು ಸೇರಿದಂತೆ ಪ್ರಕರಣದಲ್ಲಿ ಸುಮಾರು 800 ಜನರನ್ನ ಪೊಲೀಸರು ವಿಚಾರಣೆ ಮಾಡಿದ್ರು. ಆದರೂ ಪೊಲೀಸರಿಗೆ ಯಾವುದೇ ಬಲವಾದ ಸಾಕ್ಷಿ ಸಿಕ್ಕಿರಲಿಲ್ಲ. ಮಗುವನ್ನ ಆಟೋದಲ್ಲಿ ಬಂದಿದ್ದ ಮಹಿಳೆಯೊಬ್ಬಾಕೆ ಕಿಡ್ನಾಪ್ ಮಾಡಿದ್ದಷ್ಟೇ ಸಾಕ್ಷಿಯಾಗಿತ್ತು. ಆಕೆ ಯಾರು ಅಂತ ಹುಡುಕೋಕೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ಸ್ಕೆಚ್ ಮಾಡಿಸಿ ಹುಡುಕಾಡಿದ್ರು. ಯಾವುದೇ ಕ್ಲೂ ಸಿಗಲಿಲ್ಲ. ಆದರೂ ಛಲ ಬಿಡದ ಪೊಲೀಸರು ಮೊಬೈಲ್ ಟವರ್ ಡಂಪ್ ಮಾಡಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಅನಾಲಿಸಿಸ್ ಈ ಡೇಟಾ ಅನಾಲಿಸಿಸ್ ಮಾಡಿದ್ರಿಂದ ನಮಗೆ ಕೆಲವೊಂದು ಸಸ್ಪೆಕ್ಟ್ ನಂಬರ್ಸ್ ವಿ ವರ್ ಏಬಲ್ ಟು ಐಡೆಂಟಿಫೈ. ಕೆಲವೊಂದು ಅಂತೂ ಹೇಳಲ್ಲ, ಒಟ್ಟು 7,000 ಸಸ್ಪೆಕ್ಟ್ ನಂಬರ್ಸ್ ಇತ್ತು. ಸೊ ಆ 7,000 ಸಸ್ಪೆಕ್ಟ್ ನಂಬರ್ಸ್ ನ ಜಾನ್ವರಿಯಿಂದಾನೇ ನಾವು ವಿ ವರ್ ವೆರಿಫೈಯಿಂಗ್ ಇಟ್. 7,000 ನಂಬರ್, 600 ಜನರ ಮೇಲೆ ಅನುಮಾನ, 15 ಲಕ್ಷ ಅಡ್ವಾನ್ಸ್, ಮನೋವೈದ್ಯೆಯೇ ಮಗು ಕಳ್ಳಿ. ಈಕೆಯೇ ನೋಡಿ ಮಗು ಕಳ್ಳಿ. ಹೆಸರು ರಶ್ಮಿ, ಕೆಲಸ ಮನೋವೈದ್ಯೆ, ಮೂಲ ಬೆಳಗಾವಿಯ ಚಿಕ್ಕೋಡಿ. ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಮನೋವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ರು. ಇದಕ್ಕೂ ಮೊದಲು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡುವಾಗ ಕೊಪ್ಪಳ ದಂಪತಿ ಪರಿಚಯ ಆಗಿದ್ರು. ಮಕ್ಕಳಿಲ್ಲದ ಆ ದಂಪತಿ ತಮಗೊಂದು ಮಗು ಬೇಕು ಅಂತ ಕೇಳಿದ್ರು. ಬಾಡಿಗೆ ತಾಯಿ ಮೂಲಕ ನಿಮಗೆ ಆರೋಗ್ಯವಾದ ಮಗು ಕೊಡಿಸ್ತೀನಿ ಅಂತೆಲ್ಲ ವೈದ್ಯೆ ರಶ್ಮಿ ಪುಂಗಿಬಿಟ್ಟಿದ್ಲು. ಮಗು ಕೊಡೋ ಆಸೆ ಹುಟ್ಟಿಸಿ ದಂಪತಿಯಿಂದ 15 ಲಕ್ಷ ಹಣ ಪಡೆದಿದ್ಲು. ಅದಕ್ಕಾಗಿ ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆಯಿಂದ ಕಳ್ಳತನ ಮಾಡಿದ್ದ ಮಗುವನ್ನ ದಂಪತಿಗೆ ನೀಡಿದ್ಲು. 600 ಜನ ಏನು ನಮಗೆ ಸಸ್ಪೆಕ್ಟ್ಸ್ ಆಗಿದ್ರು ಅವರೆಲ್ಲರನ್ನು ನಾವು ಇಂಟರ್ವ್ಯೂ ಮಾಡ್ತಾ ಹೋದಾಗ ಸೊ ಫೈನಲಿ ವಿ ವರ್ ಏಬಲ್ ಟು ಟ್ರ್ಯಾಕ್ 1 ಪರ್ಸನ್ ಹೂ ವಾಸ್ ನಾಟ್ ಅವೈಲಬಲ್, ಬಟ್ ವಿ ನ್ಯೂ ಹರ್ ಅಡ್ರೆಸ್ ಬಿಕಾಸ್ ಆಫ್ ನಂಬರ್ ನಿಂದ ಕ್ಯಾಫ್ ಇಲ್ಲ ಡೀಟೇಲ್ಸ್ ತಗೊಂಡ್ಮೇಲೆ ದೇರ್ ವಿ ವರ್ ಏಬಲ್ ಟು ಐಡೆಂಟಿಫೈ ದಿಸ್ ಪರ್ಸನ್ ವಾಸ್ ಅ ಪಾಸಿಬಲ್ ಸಸ್ಪೆಕ್ಟ್. ಪೊಲೀಸರು ಮಗುವಿನ ಪತ್ತೆಗಾಗಿ ಸುಮಾರು 7,000 ನಂಬರ್ಗಳನ್ನ ಪರಿಶೀಲನೆ ಮಾಡಿದ್ದು, ಅದರಲ್ಲಿ 600 ಜನರ ಮೇಲೆ ಅನುಮಾನದಿಂದ ವಿಚಾರಣೆ ಮಾಡಲಾಗಿತ್ತು. ಈ ವಿಚಾರಣೆ ವೇಳೆ ಕೆಲ ಸಾಕ್ಷ್ಯಾಧಾರಗಳು ಸಿಕ್ಕ ಬಳಿಕ ರಶ್ಮಿಯನ್ನ ವಿಚಾರಣೆ ಮಾಡಿದಾಗ ಪ್ರಕರಣ ಬಯಲಾಗಿದೆ. ವಿದ್ಯಾಭ್ಯಾಸಕ್ಕಾಗಿ ಸಾಲ ಮಾಡಿಕೊಂಡಿದ್ದ ಆರೋಪಿ ಡಾಕ್ಟರ್ ರಶ್ಮಿ ಲೋನ್ ತೀರಿಸಲು ವೈಟ್ ಡ್ರೆಸ್ ಹಾಕಿ ಇಂತಹ ಅಡ್ಡದಾರಿ ಹಿಡಿದಿದ್ಲು. 1 ವರ್ಷದಿಂದ ಮಗುವನ್ನ ಕೊಪ್ಪಳದ ದಂಪತಿ ಜೋಪಾನವಾಗಿ ಸಾಕ್ತಿದ್ರು. ಆದ್ರೀಗ ಆ ಮಗು ನಿಜವಾದ ಪೋಷಕರ ಮಡಿಲು ಸೇರಿದೆ. ಎಷ್ಟು ಹುಡುಕಿದ್ಯೆ, ನಾವು ಅಳ್ತಾ ಇರೋದು ನೋಡಿಲ್ಲ ಅಣ್ಣ. ಎಲ್ಲರೂ ಸ್ಟೇಷನ್ನಲ್ಲಿ ನಮಗೆ ಮಗು ಕೊಟ್ಟಿದೆ, ಅವ್ರು ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಿ. ಸತತ 1 ವರ್ಷದ ಪೊಲೀಸರ ಕಾರ್ಯ ಮೆಚ್ಚಿ ಹಿರಿಯ ಅಧಿಕಾರಿಗಳು ತನಿಖಾ ತಂಡಕ್ಕೆ ಬಹುಮಾನ ಘೋಷಿಸಿದ್ದಾರೆ. ಆದರೆ ಸಾಲ ತೀರಿಸಲು ಹೋಗಿ ಮಗು ಕದ್ದ ವೈದ್ಯೆ ಈಗ ಖಾಕಿಗೆ ಲಾಕ್ ಆಗಿದ್ದಾಳೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಕಾಲದಲ್ಲೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೇಸ್ ಮತ್ತೆ ಸದ್ದು ಮಾಡ್ತಾ ಇದೆ. ರೇಪ್, ಕಿಡ್ನಾಪ್ ಸಂಚಿನ ಅಂತೆ ಕಂತೆ ಬೆನ್ನಲ್ಲೇ ಹನಿ ಟ್ರ್ಯಾಪ್ ತಿರುವು ಪಡೆದಿದೆ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋ ಪ್ರಕರಣದಲ್ಲಿ ಈಗ ಜಾರಕಿಹೊಳಿ ಸಿಡಿ ಕೇಸ್ ಕೋರ್ಟ್ ಕಟಕಟೆಯಲ್ಲಿ ನಿಂತಿದೆ. ರಾಜಕೀಯ ಅಂಗಳದಲ್ಲಿ ದೊಡ್ಡ ಕಿಚ್ಚು ಹಚ್ಚಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ನಕಲಿ ಸಿಡಿ ಆರೋಪ, ಕಿಡ್ನಾಪ್ ಕೇಸ್, ರಮೇಶ್ ಜಾರಕಿಹೊಳಿ ಮೇಲೆ ರೇಪ್ ಕೇಸ್ ಸೇರಿದಂತೆ ಯುವತಿ ಪೋಷಕರಿಂದ ಹಿಡಿದು ಮಹಾನಾಯಕನ ಮಸಲತ್ತಿನವರೆಗೂ ಸಿಡಿ ಕೇಸ್ ದೊಡ್ಡ ಸದ್ದು ಮಾಡಿತ್ತು. ಮಂತ್ರಿಗಿರಿಯನ್ನ ಕಿತ್ಕೊಂಡು ರಮೇಶ್ ಜಾರಕಿಹೊಳಿಯ ರಾಜಕೀಯ ಭವಿಷ್ಯದಲ್ಲಿ ಕಪ್ಪು ಚುಕ್ಕೆ ಇಟ್ಟಿರೋ ಕೇಸ್ ಇದೀಗ ಹೈಕೋರ್ಟ್ ಅಂಗಳ ಸೇರಿದೆ. ಹೈಕೋರ್ಟ್ ಅಂಗಳಕ್ಕೆ ಜಾರಕಿಹೊಳಿ ಸಿಡಿ ಕೇಸ್. ಸಹಿ ಇಲ್ಲದೆ ಹೈಕೋರ್ಟ್ಗೆ ವರದಿ ಸಲ್ಲಿಸಿದ ಎಸ್ಐಟಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖಾ ವರದಿ ಹೈಕೋರ್ಟ್ ಅಂಗಳ ತಲುಪಿದೆ. ಕಬ್ಬನ್ ಪಾರ್ಕ್ನಲ್ಲಿ ಯುವತಿ ದಾಖಲಿಸಿದ್ದ ಅತ್ಯಾಚಾರ ಕೇಸ್, ಸದಾಶಿವನಗರ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ದಾಖಲಿಸಿದ್ದ ಬ್ಲಾಕ್ ಮೇಲ್ ಕೇಸ್,
ಆರ್ಟಿ ನಗರ ಠಾಣೆಯಲ್ಲಿ ಯುವತಿ ಪೋಷಕರು ದಾಖಲಿಸಿದ್ದ ಕಿಡ್ನಾಪ್ ಕೇಸ್ ಸೇರಿದಂತೆ 3 ಪ್ರಕರಣಗಳ ತನಿಖೆ ನಡೆಸಿರುವ ವಿಶೇಷ ತನಿಖಾ ತಂಡ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿ ಸಲ್ಲಿಸಿತ್ತು. ಇದರಲ್ಲಿ ಆರ್ಟಿ ನಗರ ಕಿಡ್ನಾಪ್ ಕೇಸ್ ಬಗ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದು, ಉಳಿದ 2 ಕೇಸ್ನ ತನಿಖಾ ವರದಿಯನ್ನ ಹೈಕೋರ್ಟ್ ಮುಂದಿಟ್ಟಿತ್ತು. ಆದರೆ ಎಸ್ಐಟಿ ಮುಖ್ಯಸ್ಥರ ಸಹಿಯೇ ಇಲ್ಲದೆ ತನಿಖಾ ವರದಿಯನ್ನ ಎಸ್ಐಟಿ ಹೈಕೋರ್ಟ್ಗೆ ನೀಡಿತ್ತು. ಎಸ್ಐಟಿ ಮುಖ್ಯಸ್ಥರ ಸಹಿ ಇಲ್ಲದೆ ಸಲ್ಲಿಸಿದ ತನಿಖಾ ವರದಿಯನ್ನ ಕಂಡು ಹೈಕೋರ್ಟ್ ಗರಂ ಆಗಿದೆ. ವರದಿಯಲ್ಲಿ ಎಸ್ಐಟಿ ಮುಖ್ಯಸ್ಥರ ಸಹಿ ಇರಬೇಕು, ಇಲ್ಲವೇ ಉಸ್ತುವಾರಿಯ ಸಹಿ ಇರಬೇಕು, ಅಥವಾ ಮುಖ್ಯಸ್ಥರ ಒಪ್ಪಿಗೆ ಪಡೆದ ಅಧಿಕಾರಿಯ ಸಹಿ ಇರಬೇಕೆಂದು ಸೂಚಿಸಿ ವರದಿ ಪಡೆದಿದೆ. ಇನ್ನು ಪ್ರಗತಿಯಲ್ಲಿರುವ ತನಿಖಾ ವರದಿಯನ್ನ ಎಸ್ಐಟಿ ಮುಖ್ಯಸ್ಥರ ಸಹಿಯೊಂದಿಗೆ ಜೂನ್ 17ಕ್ಕೆ ನೀಡುವಂತೆ ಹೇಳಿ ಜೂನ್ 18ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿತು. ಪಿಐಎಲ್ಗೆ ಜಾರಕಿಹೊಳಿ ವಕೀಲರ ಆಕ್ಷೇಪಣೆ. ಯುವತಿ ಪತ್ರದ ಬಗ್ಗೆಯೂ ವರದಿ ಕೇಳಿದ ಹೈಕೋರ್ಟ್. ಜಾರಕಿಹೊಳಿ ಸಿಡಿ ಕೇಸ್ನ ಸಿಬಿಐ ತನಿಖೆಗೆ ಕೋರಿ ಪಿಐಎಲ್ ಅರ್ಜಿ ಸಲ್ಲಿಕೆಯಾಗಿದೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. 3ನೇ ವ್ಯಕ್ತಿಗಳು ತನಿಖೆಯನ್ನು ನಿರ್ಧರಿಸಬಾರದು ಎಂದು ಹೈಕೋರ್ಟ್ಗೆ ಜಾರಕಿಹೊಳಿ ಪರ ವಕೀಲರು ಮನವಿ ಮಾಡಿದ್ರು. ಈ ವೇಳೆ ಹೈಕೋರ್ಟ್ ನಿಷ್ಪಕ್ಷಪಾತ ತನಿಖೆ ನಡೆಸುವುದು ನಿಮಗೆ ಇಷ್ಟವಿಲ್ಲವೇ ಎಂದು ಪ್ರಶ್ನಿಸಿತು. ಇದೇ ವೇಳೆ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಯುವತಿ ಬರೆದಿದ್ದ ಪತ್ರದ ಬಗ್ಗೆಯೂ ವರದಿ ನೀಡುವಂತೆ ಹೈಕೋರ್ಟ್ ಎಸ್ಐಟಿಗೆ ಸೂಚಿಸಿದೆ. ಸೇಫ್ ಆಗಿದ್ದೇನೆಂದು ಕೋರ್ಟ್ಗೆ ಯುವತಿ ಹೇಳಿಕೆ. ಸಿಡಿ ಕೇಸ್ನ ಕೇಂದ್ರ ಬಿಂದುವಾಗಿರೋ ಯುವತಿ ತಂದೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆದ ವಿಚಾರಣೆಯಲ್ಲಿ ವಿಡಿಯೋ ಸಂವಾದ ಮೂಲಕ ಹಾಜರಾದ ಯುವತಿ ನಾನು ಸುರಕ್ಷಿತವಾಗಿದ್ದೇನೆಂದು ಹೇಳಿಕೆ ಕೊಟ್ಟಿದ್ದಾಳೆ. ಈ ಮೂಲಕ ಹೇಬಿಯಸ್ ಕಾರ್ಪಸ್ ಅರ್ಜಿ ಇತ್ಯರ್ಥಗೊಂಡಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಆರೋಪಿಗಳ ಅರ್ಜಿ. ಮತ್ತೊಂದೆಡೆ ಕೇಸ್ನಲ್ಲಿ ಆರೋಪಿಗಳೆನ್ನಲಾದ ನರೇಶ್ ಮತ್ತು ಶ್ರವಣ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ ಎಸ್ಐಟಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ಕೇಳಿದ್ದಾರೆ. ಈ ವೇಳೆ ನ್ಯಾಯಾಲಯ ಇದೇ ಕೊನೆಯ ಅವಕಾಶ ಎಂದು ಜೂನ್ 2ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಮುಂದೂಡಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಿಂದ ಮುಜುಗರಕ್ಕೀಡಾಗಿರೋ ಸರ್ಕಾರ ಜಾರಕಿಹೊಳಿ ಪಾರಾಗ್ತಾರೆ ಅಂತಿದೆ. ಆದ್ರೆ ಮಹಾನಾಯಕನೆಂಬ ಹಣೆಪಟ್ಟಿ ಪಡೆದು ರಮೇಶ್ ವಿರುದ್ಧ ಸಿಡಿದೆದ್ದಿರೋ ಡಿಕೆಶಿ ಸರ್ಕಾರ ರಮೇಶ್ ಜಾರಕಿಹೊಳಿಗೆ ಕ್ಲೀನ್ ಚಿಟ್ ಕೊಡೋ ಕೆಲಸ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ಅವರೆಲ್ಲ ದೊಡ್ಡವರಿಗೆ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟವ್ರಪ್ಪ, ಬಹಳ ಇದಾಗಿ ಬಂದ್ಬಿಡ್ತಾರೆ ಈಚೆ ಅಂತ. ನನಗೆ ಗೊತ್ತಿಲ್ಲಪ್ಪ, ರಮೇಶ್ ಜಾರಕಿಹೊಳಿ ಏನು ಸ್ಟೇಟ್ಮೆಂಟು ಟಿವಿಲಿ ಕೊಟ್ಟರು ಅಷ್ಟು ಮಾತ್ರ ನಂಗೆ ಗೊತ್ತು. ಕ್ಲೀನ್ ಚಿಟ್ಗೆ ನಡೀತಾ ಇದೆ ಅನ್ನೋದು ಕೂಡ ಮಾಧ್ಯಮದಲ್ಲೆಲ್ಲ ನಾನು ಓದಿದ್ದೀನಿ. ಒಟ್ಟಾರೆ ನಕಲಿ ಸಿಡಿಯಿಂದ ಅತ್ಯಾಚಾರ ರೂಪ ಪಡೆದ ಕೇಸ್ ಇದೀಗ ಹನಿ ಟ್ರ್ಯಾಪ್ ಹಂತದವರೆಗೂ ಬಂದು ನಿಂತಿದೆ. ಎಸ್ಐಟಿ ತನಿಖೆ ವರದಿ ಹೈಕೋರ್ಟ್ ಅಂಗಳ ಸೇರಿದ್ದು ಅಪರಾಧಿ ಯಾರು, ನಿಜಕ್ಕೂ ಸಂತ್ರಸ್ತರ್ಯಾರು ಅನ್ನೋದು ಗೊತ್ತಾಗಲಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೂನ್ 7ಕ್ಕೆ ಲಾಕ್ಡೌನ್ ಮುಗಿಯುತ್ತಾ ಇಲ್ವಾ? ಅನ್ಲಾಕ್ ಮಾಡಿ ಅಂತ ಇಂಡಸ್ಟ್ರಿಯವರು, ಬೇಡ ಅಂತ ತಜ್ಞರು ಹೇಳ್ತಿದ್ದಾರೆ. ಇನ್ 3 ವಾರ ಲಾಕ್ ಮಾಡಿ ಅನ್ನೋ ವರದಿ ಈಗಾಗಲೇ ಸರ್ಕಾರದ ಅಂಗಳದಲ್ಲಿದೆ. ನಾಳೆ ಸಚಿವರ ಪ್ರಮುಖ ಸಭೆ ನಡೆಯಲಿದ್ದು ಫೈನಲ್ ಆಗಲಿದೆ. ಆದರೂ ಜೂನ್ 6ರಂದೇ ಅಂತಿಮ ಆದೇಶ, ಮಾರ್ಗಸೂಚಿ ಹೊರಬೀಳಲಿದೆ. ಜೂನ್ 7ರ ಬಳಿಕವೂ ಕರುನಾಡು ಲಾಕ್. ವರದಿಯ ಮೇಲೆ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡ್ರೆ ಉಚಿತ ಅಂತ. 5 ಅಥವಾ 6ನೇ ತಾರೀಕು ಮುಂದುವರಿಸೋದ್ರ ಬಗ್ಗೆ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. ನನ್ನ ಪ್ರಕಾರ ಬಹುಶಃ ಇನ್ನು ಕೆಲವು ದಿನಗಳು ಲಾಕ್ಡೌನ್ ಮುಂದುವರಿಯುತ್ತದೆ. ರಾಜ್ಯದಲ್ಲಿ ಕೊರೋನಾ ಇಳಿಮುಖವಾಗ್ತಾ ಇದ್ರೂ ಇನ್ನೂ ಕಡಿಮೆ ಮಾಡಲೇಬೇಕು ಅಂತಿದ್ದಾರೆ ತಜ್ಞರು. ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಇನ್ನು 3 ವಾರ ಲಾಕ್ ಮಾಡುವುದು ಅನಿವಾರ್ಯ ಎಂದಿದ್ದಾರೆ. ಅಂದ್ರೆ ಜೂನ್ ಕೊನೆವರೆಗೂ ಲಾಕ್ಡೌನ್ ವಿಸ್ತರಣೆ ಫಿಕ್ಸ್. ವಾರಾನ 15 ದಿನಾನ, ಜೂನ್ ಪೂರ್ತಿನ? ನಾಳೆ ತಜ್ಞರ ಸಮಿತಿ ಜೊತೆ ಮಹತ್ವದ ಸಭೆ. ಈ ಮಧ್ಯೆ ತಜ್ಞರ ವರದಿ ಬೆನ್ನಲ್ಲೇ ನಾಳೆ ತಾಂತ್ರಿಕ ಸಮಿತಿ ಸಭೆ ನಡೆಯೋ ಸಾಧ್ಯತೆ ಇದೆ. ನಾಳೆ ಸಿಎಂ ನೇತೃತ್ವದಲ್ಲಿ ತಜ್ಞರ ಸಭೆ ನಡೆಯುತ್ತೆ ಅಂತ ಸಚಿವ ಸುಧಾಕರ್ ಹೇಳಿದ್ರು. ಆದ್ರೆ ಸಿಎಂ ಕಚೇರಿಯಿಂದ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಒಂದ್ ವೇಳೆ ಸಭೆ ನಡೆದ್ರೆ ಎಲ್ಲವನ್ನೂ ಚರ್ಚಿಸಿ ನಾಳೆಯೇ ಲಾಕ್ಡೌನ್ ಭವಿಷ್ಯ ನಿರ್ಧಾರ ಮಾಡಬಹುದು. ಇವತ್ತು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ವರದಿಗಳು, ಆ ಒಂದು ವರದಿಯ ಮೇಲೆ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡ್ರೆ ಉಚಿತ ಅಂತ ತಿಳ್ಕೊಂಡಿದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆಯನ್ನು ಶುರು ಮಾಡಿದ್ದಾರೆ. ತಜ್ಞರ ವರದಿಯನ್ನು ಕೂಡ ಪಡಿತಾ ಇದ್ದೀರಿ. 5 ಅಥವಾ 6ನೇ ತಾರೀಕು ಮುಂದುವರಿಸೋದ್ರ ಬಗ್ಗೆ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ.
ಇಲ್ಲ, ನಾನು 4-5 ಆದಮೇಲೆ ಚರ್ಚೆ ಮಾಡ್ತೇನೆ, ಅವ್ರ ಜೊತೆಗೆ ಮಾತಾಡ್ತೇನೆ. ಅಲ್ಲಿವರೆಗೆ ಪರಿಸ್ಥಿತಿಗಳು ಹೇಗೆ ಸುಧಾರಣೆ ಆಗುತ್ತೆ ನೋಡಿಕೊಂಡು ತೀರ್ಮಾನವನ್ನು ತಗೊಳ್ತೀನಿ. ಈ ಮಧ್ಯೆ ಲಾಕ್ಡೌನ್ ಮುಂದುವರಿಸೋ ಬಗ್ಗೆ ಅನೇಕ ನಾಯಕರು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಇನ್ನು 7ನೇ ತಾರೀಕುವರೆಗೂ ಲಾಕ್ಡೌನ್ ಇರೋ ಕಾರಣದಲ್ಲಿ ಇಂಥದ್ದು ಯಾವ ನಿರ್ಣಯಗಳನ್ನು ತಗೊಂಡಿಲ್ಲ. ಸಮಯವನ್ನು ಕಾಯ್ದು ಇನ್ನೊಂದು ಕೆಲವೊಂದಿಷ್ಟು ದಿನ ನೋಡಿ ಏನು ಸೂಕ್ತವಾದಂಥ ನಿರ್ಧಾರವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದಲ್ಲಿ ನಿರ್ಣಯ ತಗೊಳ್ಳುವಂಥದ್ದಾಗುತ್ತೆ. 7ನೇ ತಾರೀಕು ಇರ್ತಕ್ಕಂಥದ್ದನ್ನು ಇನ್ನೂ ಒಂದು ವಾರ ಅಂದರೆ 15ನೇ ತಾರೀಕುವರೆಗೂ ಕೂಡ ಮುಂದುವರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿಯನ್ನು ಮಾಡ್ತೇನೆ. ನನ್ನ ಪ್ರಕಾರ ಬಹುಶಃ ಇನ್ನೂ ಕೆಲವು ದಿನಗಳು ಲಾಕ್ಡೌನ್ ಮುಂದುವರಿತದೆ. ಬಹುಶಃ ಬರುವಂಥ ದಿನಗಳಲ್ಲಿ ಇನ್ನೂ ಪರಿಸ್ಥಿತಿ ನೋಡ್ಕೊಂಡು ಹಂತ ಹಂತವಾಗಿ ಕೆಲವು ರಿಲ್ಯಾಕ್ಸೇಷನ್ ಮಾಡಬೇಕಾಗ್ತದೆ. ಖಂಡಿತ ಮುಂದುವರಿಬೇಕಾಗ್ತದೆ. ಇವತ್ತಿನ ವಾತಾವರಣದಲ್ಲಿ ಮುಂದುವರಿಬೇಕಾಗ್ತದೆ. ನಾವು ಅದರ ಬಗ್ಗೆ ಇನ್ನೂ ನಿರ್ಣಯ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ಮೊನ್ನೆ ದಿನ ನಾನು ಮಾತಾಡಿದಾಗ ಅವ್ರು ಹೇಳಿದರು 7ನೇ ತಾರೀಕಿನವರೆಗೂ ಐತಪ್ಪ, ಅದರ ಮುಂಚೆ ಒಂದು ತಜ್ಞರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿದ್ದಾರೆ. ನಾವು 6ನೇ ತಾರೀಕಿನವರೆಗೂ ಕಾಯ್ಬೇಕು. ಈ ಮಧ್ಯೆ ಲಾಕ್ಡೌನ್ ಬೇಡ, ಆರ್ಥಿಕ ಚಟುವಟಿಕೆ ಪ್ರಾರಂಭಿಸಿ ಅಂತ ಸಿಎಂ ಬಿಎಸ್ವೈಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. 1 ತಿಂಗಳಿನಿಂದ ಆರ್ಥಿಕ ಚಟುವಟಿಕೆ ಸ್ತಬ್ಧವಾಗಿದೆ. ಸರ್ಕಾರದ ಖಜಾನೆಗೆ ಭಾರಿ ಹೊಡೆತ ಬೀಳ್ತಾ ಇದೆ. ಲಾಕ್ಡೌನ್ ಮುಂದುವರೆದ್ರೆ ಆರ್ಥಿಕ ಸಮಸ್ಯೆ ಗಂಭೀರವಾಗುತ್ತೆ. ರಾಜ್ಯ ಮತ್ತು ಬೆಂಗಳೂರಲ್ಲಿ ಕೇಸ್ ಇಳಿಕೆ ಆಗ್ತಾ ಇದೆ. ಬೆಡ್, ಆಕ್ಸಿಜನ್, ಕೇರ್ ಸೆಂಟರ್ ಹೆಚ್ಚಿಸಲಾಗಿದೆ. ಹಂತ ಹಂತವಾಗಿ ಈಗ ಅನ್ಲಾಕ್ ಮಾಡಬೇಕು. ಬೆಂಗಳೂರು ಜೂನ್ 7ರ ನಂತರ ಅನ್ಲಾಕ್. ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಕೇಸ್ ಕಡಿಮೆ ಆಗ್ತಾ ಇದೆ. ಹಾಗೆ ಪಾಸಿಟಿವಿಟಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೂನ್ 7ರ ನಂತರ ಬೆಂಗಳೂರು ಅನ್ಲಾಕ್ ಆಗುತ್ತಾ ಅನ್ನೋ ಕುತೂಹಲ ಎದ್ದಿದೆ. ಇದಕ್ಕೆ ಪೂರಕ ಎಂಬಂತೆ ಬೆಂಗಳೂರಲ್ಲಿ ಜೂನ್ 7ಕ್ಕೆ ಲಾಕ್ಡೌನ್ ಮುಕ್ತಾಯ ಆಗೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ. ಲಾಕ್ಡೌನ್ ಅನ್ನು ನಾವು ತಡೆಲಿಗೆ ಮಾಡೋದಾದ್ರೆ ಅದನ್ನು ಹಂತ ಹಂತವಾಗಿ ಮಾಡಬೇಕು. ಹಂತ ಹಂತವಾಗಿ ಮಾಡ್ತಾ ಇರುವಾಗ ಅದನ್ನು ಕಂಟ್ರೋಲ್ನಲ್ಲಿ ಇರುತ್ತೆ. ಅದಕ್ಕಾಗಿ ಒಂದು ಹಂತ ಮಾಡ್ತಕ್ಕಂಥದ್ದನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನಾವು ಕೂಡ ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೀವಿ. ಖಂಡಿತ ಆ ಪ್ರಕಾರ ನಡೆಯುತ್ತೆ. ಸೊ ಅದನ್ನು ಸಾಮಾನ್ಯ ಜೀವನಕ್ಕೆ ಹೋಗೋದಾದ್ರೆ ಅದನ್ನು ಒಂದು ಹಂತವಾಗಿ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ನಾವು ಕ್ರಮ. ಹೀಗೆ ಸರ್ಕಾರಕ್ಕೆ ಬಿಬಿಎಂಪಿ ವರದಿ ಸಲ್ಲಿಸಿದೆ. ಏನು ಇಡೀ ರಾಜ್ಯ ಅನ್ಲಾಕ್ ಆದ್ರೆ ಹೇಗೆಲ್ಲ ಆಗಬಹುದು ಅನ್ನೋ ಕುತೂಹಲ ಮೂಡಿದೆ. ಅನ್ಲಾಕ್ ಕೆಲ ಮಾರ್ಗಸೂಚಿಗಳು ನ್ಯೂಸ್ 18ಗೆ ಸಿಕ್ಕಿದೆ. ಕೈಗಾರಿಕಾ ಚಟುವಟಿಕೆಗಳಿಗೆ ಅನುಮತಿ ಕೊಡೋ ಸಾಧ್ಯತೆ ಇದೆ. ಸಾರಿಗೆ ಸಂಚಾರಕ್ಕೆ ನಿರ್ಬಂಧಿತ ಅವಕಾಶ ಮಾಡಬಹುದು. ಓಲಾ, ಊಬರ್, ಆಟೋ ಸಂಚಾರಕ್ಕೆ ಅನುಮತಿ. ಮಾಲ್, ವಾಣಿಜ್ಯ ಸಂಕೀರ್ಣಕ್ಕೆ 50% ಅನುಮತಿ. ಸಾರಿಗೆ ಬಸ್ಗಳಲ್ಲಿ 50% ಪ್ರಯಾಣಿಕರಿಗೆ ಅವಕಾಶ. ಅಗತ್ಯೇತರ ಅಂಗಡಿ ಮುಂಗಟ್ಟಿಗೂ ನಿರ್ಬಂಧಿತ ಅವಕಾಶ. ಹೋಟೆಲ್, ಬಾರ್, ರೆಸ್ಟೋರೆಂಟ್ಗೆ ನಿರ್ಬಂಧಿತ ಅವಕಾಶ. ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗೆ ಹೆಚ್ಚಿನ ಒತ್ತು. ಸಭೆ, ಸಮಾರಂಭ, ರಾಜಕೀಯ ಸಭೆ, ಗುಂಪು ಸೇರುವಿಕೆಗೆ ನಿಷೇಧ. ಮದುವೆ ಸಮಾರಂಭಕ್ಕೂ ನಿರ್ಬಂಧಿತ ಅವಕಾಶ. ಪಬ್, ಜಿಮ್, ಈಜುಕೊಳ, ಸಿನಿಮಾ ಥಿಯೇಟರ್ ನಿಷೇಧ. ನೈಟ್ ಕರ್ಫ್ಯೂ ಮುಂದುವರಿಸಲು ಚಿಂತನೆ. ಧಾರ್ಮಿಕ ಕೇಂದ್ರಗಳಿಗೆ ನಿರ್ಬಂಧಿತ ಅವಕಾಶ. ಈ ಮಧ್ಯೆ ಇಡೀ ರಾಜ್ಯದಲ್ಲಿ ಟೆಸ್ಟಿಂಗ್ ಪಾಸಿಟಿವ್ ರೇಟ್ 5% ಕಡಿಮೆ ಆಗುವವರೆಗೂ ಲಾಕ್ಡೌನ್ ಮಾಡಬೇಕು ಅಂತಾರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ತಜ್ಞರು ಹೇಳಿದ್ರೆ ಅವ್ರು ಹೇಳಿದ ರೀತಿ ನಡ್ಕೋಬೇಕು. ಬಿಕಾಸ್ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ಸುಧಾಕರ್ ಈಸ್ ನಾಟ್ ಎನ್ ಎಕ್ಸ್ಪರ್ಟ್. ದೇರ್ ಆರ್ ಎಕ್ಸ್ಪರ್ಟ್ಸ್. ಆ ಫೀಲ್ಡ್ನಲ್ಲಿ ಯಾರು ತಜ್ಞರಿದ್ದಾರೆ ಅವ್ರ ಅಭಿಪ್ರಾಯ ತಗೋಬೇಕು. ಜೂನ್ 16ರಿಂದಲೇ ಶೈಕ್ಷಣಿಕ ವರ್ಷ. ಪಿಯು ಪರೀಕ್ಷೆ ನಡೆಯುತ್ತಾ ಇಲ್ವಾ? ಸಿಬಿಎಸ್ಇ, ಐಸಿಎಸ್ಇ 12ನೇ ತರಗತಿ ಪರೀಕ್ಷೆ ವಿಚಾರವಾಗಿ ಕೇಂದ್ರ ಸರ್ಕಾರ 2 ದಿನಗಳ ಕಾಲಾವಕಾಶ ಕೇಳಿದೆ. ಪರೀಕ್ಷೆ ನಡೆಸುವ ಅಥವಾ ರದ್ದುಗೊಳಿಸುವ ಬಗ್ಗೆ ಅಧಿಕಾರಿಗಳು ಸರ್ಕಾರದ ಜೊತೆಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ರಾಜ್ಯದಲ್ಲೂ ಈ ಬಗ್ಗೆ ಅನಿಶ್ಚಿತತೆ ಮೂಡಿದ್ದು, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾದು ಕೂತಿದೆ ರಾಜ್ಯ ಸರ್ಕಾರ. ಈ ಮಧ್ಯೆ ರಾಜ್ಯದಲ್ಲಿ ಜೂನ್ 15ರಿಂದ 2021-22ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದೆ. 8, 9, 10ನೇ ತರಗತಿಗಳಿಗೆ 2021-22ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಲಿದೆ. ಪ್ರಾಥಮಿಕ ಶಾಲೆಗಳ ಅವಧಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪ್ರೌಢಶಾಲಾ ಶಿಕ್ಷಕರು ರಜೆಯ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಬಗ್ಗೆ ಗಮನ ಹರಿಸಬೇಕೆಂದಿದೆ ಸರ್ಕಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯದೆ ಚಿಕ್ಕ ಬ್ರೇಕ್ ಆದ್ಮೇಲೆ.
ಜಾಸ್ತಿ ದೂರ ನಡೆದ್ರೆ ಆಯಾಸ ಆಗೋದು, ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ. ಅದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. 30 ಬುದ್ಧಿಮಾಂದ್ಯ ಮಕ್ಕಳು, ಊಟಕ್ಕೂ ಪರದಾಟ, ಸೋರುತ್ತಿದೆ ಸೂರು. ಒಂದೊತ್ತಿನ ಊಟಕ್ಕೂ ಕೂಡ ಬುದ್ಧಿಮಾಂದ್ಯ ಮಕ್ಕಳು ಪರದಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ, ಶಾಸಕರಿಂದ ಹೊಸ ಕಟ್ಟಡದ ಭರವಸೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಗುಂಡ್ಲುಪೇಟೆ ಶಾಸಕರಾಗಿರುವಂತಹ ನಿರಂಜನ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವ್ರಿಗೆ. ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸನೂ ಇವತ್ತೇ ಮಾಡಿ. ಇವತ್ತು ನಾನು ಗುಂಡ್ಲುಪೇಟೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನೋಡ್ತೀನಿ, ನೋಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀನಿ. ಕಿಚ್ಚ ಸುದೀಪ್ ಟ್ರಸ್ಟ್ನಿಂದ ಊಟ, ಮಕ್ಕಳ ಸಹಾಯಕ್ಕೆ ನಟ ಭುವನ್ ಪೊನ್ನಣ್ಣ. ಅಲ್ಲಿ ಏನು ವ್ಯವಸ್ಥೆ ಆಗಬೇಕು ಅದನ್ನ ಮಾಡಿಸ್ಕೊಡ್ತೀನಿ ಸರ್. ಯಾಕೆ ಇಮಿಡಿಯೇಟ್ ಆಗಿ ನಾನು ಸುದೀಪ್ ಸರ್ ಹತ್ರ ಮಾತಾಡ್ತೀನಿ. ಈಗ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ನೀವೆಲ್ಲ ಮಾಧ್ಯಮ ಇದ್ದೇ ಇದೆ. ಭುವನ್ ಅವರಿಗೆ 1 ತಿಂಗಳಿಗಾಗುವಷ್ಟು ರೇಷನ್ ನಾಳೆ ಮಧ್ಯಾಹ್ನದ ಒಳಗಡೆ ನಾವು 10 ಜನ ಮಾಡ್ತೇವೆ. ಬುದ್ಧಿಮಾಂದ್ಯರಿಗೆ ಹೊಸ ಬೆಳಕು. ನ್ಯೂಸ್ 18 ಕನ್ನಡ, ಬಿಗ್ ಇಂಪ್ಯಾಕ್ಟ್. 5 ವಿಧದ ತುಳಸಿಯ ಅರ್ಕದಿಂದ ತಯಾರಿಸಲಾದ ಜಾಲಿ ತುಳಸಿ 50. ಲಾಕ್ಡೌನ್ಗೆ ಒಳಗಾಗದ್ ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ವೆಲ್ಕಮ್ ಬ್ಯಾಕ್. ಬಾಂಗ್ಲಾದೇಶ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇವತ್ತು ಮತ್ತೆ 4-5 ಮಂದಿ ಸ್ನೇಹಿತರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಆರೋಪಿಗಳ ಸ್ನೇಹಿತರು ಮತ್ತು ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿದಾಗ ಪ್ರಮುಖ 3 ಆರೋಪಿಗಳು ನಾಪತ್ತೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಗಂಡ ಹೆಂಡತಿ ಸೇರಿ ಓರ್ವ ಯುವಕ ಪರಾರಿಯಾಗಿದ್ದು ಘಟನೆ ವೇಳೆ ಪ್ರಚೋದಿಸಿದ್ರು ಎನ್ನಲಾಗಿದೆ. ಆರೋಪಿಗಳು ಘಟನೆ ಬಳಿಕ ಚೆನ್ನೈಗೆ ಪರಾರಿಯಾಗಿದ್ದು ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. 3 ಬಾಂಗ್ಲಾದೇಶದವರಾಗಿದ್ದು ಅಕ್ರಮ ವಾಸ್ತವ್ಯ ಹೂಡಿದ್ದು ಆರೋಪಿಗಳ ಜೊತೆ ದಂಧೆಯಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿದೆ. ಸದ್ಯ ಚೆನ್ನೈನಲ್ಲಿ ತಲೆಮರೆಸಿಕೊಂಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಹುಡುಕಾಟ ನಡೆಸಲಾಗ್ತಾ ಇದೆ. ಈಗಾಗಲೇ ತನಿಖಾಧಿಕಾರಿಗಳ ಮುಂದೆ 161 ಹೇಳಿಕೆಯನ್ನು ಸಂತ್ರಸ್ತ ಯುವತಿ ದಾಖಲಿಸಿದ್ದಾಳೆ. ಜೊತೆಗೆ ಆರೋಪಿಗಳನ್ನು ಗುರುತಿಸಿ ಘಟನೆಗೆ ಕಾರಣವಾದ ಮಾಹಿತಿಯನ್ನು ವಿವರಿಸಿದ್ದು ಸಂತ್ರಸ್ತ ಯುವತಿಗೆ ಮೆಡಿಕಲ್ ಟೆಸ್ಟ್ ಸಹ ಮಾಡಲಾಗಿದೆ. ಇದೀಗ 164 ಹೇಳಿಕೆ ದಾಖಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿದ್ದು ನ್ಯಾಯಾಧೀಶರ ಅನುಮತಿಗಾಗಿ ಕಾಯ್ತಿದ್ದಾರೆ. ಸ್ಯಾಂಡಲ್ವುಡ್ ಖ್ಯಾತ ನಟಿ ಪ್ರಣೀತಾ ಸುಭಾಷ್ ಸದ್ದಿಲ್ಲದೆ ಹಸೆಮಣೆಯೇರಿದ್ದಾರೆ. ಕನ್ನಡದ ಪೊರ್ಕಿ, ಜರಾಸಂಧ, ಬ್ರಹ್ಮ ಸೇರಿದಂತೆ ವಿವಿಧ ತಮಿಳು ಸಿನಿಮಾಗಳಲ್ಲಿ ನಟಿಸಿರೋ ಪ್ರಣೀತಾ ಉದ್ಯಮಿ ನಿತಿನ್ ರಾಜ್ ಅವರನ್ನ ವರಿಸಿದ್ದಾರೆ. ಲಾಕ್ಡೌನ್ ಇರೋದ್ರಿಂದ ಪ್ರಣೀತಾ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಸೀಕ್ರೆಟ್ ಮದುವೆ ಹಿಂದಿನ ಸತ್ಯ ಬಿಚ್ಚಿಟ್ಟಿದ್ದಾರೆ ಪ್ರಣೀತಾ. ಕೋವಿಡ್-19 ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡೋ ವಿಚಾರ ಮೊನ್ನೆವರೆಗೂ ಡೇಟ್ ಫೈನಲ್ ಆಗಿರಲಿಲ್ಲ. ಹಾಗಾಗಿ ನಿನ್ನೆಯಷ್ಟೇ ಸರಳವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟುವಂತ ಮದುವೆ ಬಗ್ಗೆ ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ. ಅಂದಹಾಗೆ ಯಾರಿಗೂ ಹೇಳದಂತೆ ಕಲ್ಯಾಣಕ್ಕೆ ಅಣಿಯಾಗಿದ್ದ ಪ್ರಣೀತಾ ಕ್ಷಮೆ ಕೂಡ ಕೇಳಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಸಿಟಿಯಲ್ಲಿ ಏರ್ ಸ್ಪ್ರೇ ಮೂಲಕ ಔಷಧಿ ಸಿಂಪಡಣೆ ಕಾರ್ಯ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಬಿಬಿಎಂಪಿ ಸಹಯೋಗದಲ್ಲಿ ಏರಿಯಲ್ ವರ್ಕ್ಸ್ ಏರೋ ವತಿಯಿಂದ ನಡೆಯಬೇಕಿದ್ದ ಔಷಧಿ ಸಿಂಪಡಣೆ ಇವತ್ತಿನಿಂದ ಆಗಬೇಕಾಗಿತ್ತು. ಆದರೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಬಿಬಿಎಂಪಿಗೆ ಅನುಮತಿ ನೀಡದ್ದಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇಂದಿನ ಬದಲು ಬುಧವಾರದಿಂದ ಔಷಧಿ ಸಿಂಪಡಣೆ ಆಗಲಿದೆ. ಬೆಂಗಳೂರಲ್ಲಿ ಕೋವ್ಯಾಕ್ಸಿನ್ 2ನೇ ಡೋಸ್ ಪಡೆಯಲು ಜನ ಮುಗಿಬಿದ್ದಿದ್ರು. ಬಿಬಿಎಂಪಿಯ 27 ಆರೋಗ್ಯ ಕೇಂದ್ರಗಳ ಬಳಿ ಜನ ಕೋವ್ಯಾಕ್ಸಿನ್ಗೆ ಸರತಿಯಲ್ಲಿ ನಿಂತಿದ್ರು. ಇಷ್ಟು ದಿನ ಲಸಿಕೆ ಇಲ್ಲದೆ ಪರದಾಡ್ತಾ ಇದ್ದ 45 ವರ್ಷದ ನಾಗರಿಕರು ಈಗ ಕೋವ್ಯಾಕ್ಸಿನ್ ಸಿಗ್ತಾ ಇದೆ ಅಂತ ಲಸಿಕೆಗಾಗಿ ಬೆಳಗ್ಗೆಯಿಂದಲೇ ಕ್ಯೂ ನಿಂತು ವ್ಯಾಕ್ಸಿನ್ಗಾಗಿ ಕಾದಿದ್ರು. ಇಂದಿನಿಂದ 2 ದಿನಗಳ ಕಾಲ ಸಿನಿಮಾ ಕಲಾವಿದರಿಗೆ ಉಚಿತ ವ್ಯಾಕ್ಸಿನೇಷನ್ ನೀಡಲಾಗ್ತಾ ಇದೆ. ಕಲಾವಿದರ ಸಂಘದಲ್ಲಿ ಹಿರಿಯ ನಟ ದೊಡ್ಡಣ್ಣ, ನಟಿ ನಿರ್ದೇಶಕಿ ರೂಪಾ ಅಯ್ಯರ್ ನೇತೃತ್ವದಲ್ಲಿ ವ್ಯಾಕ್ಸಿನ್ ಶಿಬಿರ ಹಮ್ಮಿಕೊಳ್ಳಲಾಗಿದೆ. 18 ವಯಸ್ಸಿನ ಮೇಲ್ಪಟ್ಟ ಎಲ್ಲಾ ಕಲಾವಿದರಿಗೆ ಉಚಿತ ವ್ಯಾಕ್ಸಿನ್ ಕೊಡಲಾಗ್ತಾ ಇದೆ. ಇವತ್ತು 250 ಕಲಾವಿದರಿಗೆ ವ್ಯಾಕ್ಸಿನ್ ನೀಡಲಾಗಿತ್ತು. ನಾಳೆ 250 ಕಲಾವಿದರಿಗೆ ವ್ಯಾಕ್ಸಿನ್ ಕೊಡಲಾಗುತ್ತೆ. 2 ದಿನದಲ್ಲಿ ಒಟ್ಟು 500 ಕಲಾವಿದರಿಗೆ ವ್ಯಾಕ್ಸಿನ್ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಕಲಾವಿದರ ಸಂಘದ ಸದಸ್ಯರಿಗೆ ಮಾತ್ರ ಲಸಿಕೆಗೆ ಅವಕಾಶ ಇದೆ. ಕೊರೋನಾ ಸಂತ್ರಸ್ತರ ಸಂಕಷ್ಟಕ್ಕೆ 12 ವರ್ಷದ ಪೋರನ ಹೃದಯ ಮಿಡಿದಿದೆ. 4 ವರ್ಷ ಕೂಡಿಟ್ಟ ಪಾಕೆಟ್ ಮನಿಯನ್ನ ಕೋವಿಡ್ ಸಂತ್ರಸ್ತನಿಗೆ ದೇಣಿಗೆ ನೀಡಿದ್ದಾನೆ. 4 ವರ್ಷದ ಸೇವಿಂಗ್ಸ್ 4,190 ರೂಪಾಯಿಯನ್ನ ಜಿಲ್ಲಾಧಿಕಾರಿ ಮಂಜುನಾಥ್ ಅವರಿಗೆ ಬಾಲಕ ಮಯಾಂಕ್ ಜೈನ್ ಹಸ್ತಾಂತರಿಸಿದ್ದಾನೆ. ಮಯಾಂಕ್ ಜೈನ್ ಹೆಸರುಘಟ್ಟ ಎಂಇಐ ಲೇಔಟ್ನ ನಿವಾಸಿ. ಲಾಕ್ಡೌನ್ ಉಲ್ಲಂಘಿಸಿ ಜೂಜಾಡ್ತಾ ಇದ್ದ ಗ್ಯಾಂಗ್ ಸೆರೆಯಾಗಿದೆ. ಬಾಗ್ಲೂರು ಸೇರಿದ ಪೊಲೀಸರಿಂದ 9 ಮಂದಿ ಜೂಜುಕೋರರನ್ನ ಬಂಧಿಸಲಾಗಿದೆ. ಯಲಹಂಕ ಬಾಗ್ಲೂರು ಕ್ರಾಸ್ನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಜೂಜಾಡ್ತಾ ಇದ್ರು. ದಾಳಿ ನಡೆಸಿ ಲಿಖಿತ್, ಅನಂತ್ ಕುಮಾರ್, ನಾಗೇಂದ್ರ ಕುಮಾರ್, ಮುನಿಕೃಷ್ಣ, ಶ್ರೀನಿವಾಸ್ ಎಂಬುವರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 6,70,000 ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ವ್ಯಾಕ್ಸಿನ್ ಕಮಿಷನ್ ಆರೋಪ ಕೇಸ್ನಲ್ಲಿ ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಗಿರಿನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಆಡಿಯೋದಲ್ಲಿರುವಂತೆ ನಮ್ಮ ಸಿಬ್ಬಂದಿ ಮಾತಾಡಿಲ್ಲ ಅಂತ ಎವಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೇಳಿದೆ. ಹೀಗಾಗಿ ಯಾವ ನಂಬರ್ಗೆ ಕರೆ ಮಾಡಿದ್ರಿ ಅನ್ನೋ ಮಾಹಿತಿ ಕೇಳಲು ನೋಟಿಸ್ ಕೊಡಲಾಗಿದೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.